ನಮಸ್ಕಾರ. ಸೀಸನ್ 2 ಮಾಸ್ಟರ್ ಕಿಚನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಿಮಗೆ ಕಲಾಕಂದ್ ಎಂಬ ಮಿಠಾಯಿಯನ್ನು ಮಾಡಿ ತೋರಿಸ್ತೇನೆ. ಇದು ಒಂದು ಹಾಲಿನ ಪ್ರಾಡಕ್ಟ್ನಿಂದ ಮಾಡೋದು, ಪನ್ನೀರ್ನಿಂದ. ಪನ್ನೀರ್ ಎಲ್ಲರಿಗೂ ಸುಲಭದಲ್ಲಿ ಸಿಗುತ್ತದೆ, ಅದರಿಂದ ಮಾಡಿಕೊಳ್ಬೇಕು. ಬೇಕಾದ ಸಾಮಾನುಗಳನ್ನು ಬರೆದುಕೊಳ್ಳಿ. 250 ml ಕಂಡೆನ್ಸ್ ಮಿಲ್ಕ್, 200 ಗ್ರಾಂ ಪನ್ನೀರ್, 4 ಚಮಚ ಏಲಕ್ಕಿ ಪುಡಿ, 2 ಚಮಚ ಹಾಲಿನ ಪುಡಿ, 1 ಹಾಳೆ ಸಿಲ್ವರ್ ಲೀವ್ಸ್. ಮೊದಲು ನಾವು ಪನ್ನೀರನ್ನು ಚೆನ್ನಾಗಿ ತೊಳೆದು ಹಿಸುಕಿಕೊಳ್ಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಫ್ರಿಜ್ನಲ್ಲಿ ಇಟ್ಟದಾದರೆ ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಸ್ವಲ್ಪ ಮೆದುವಾಗುವವರೆಗೆ ಅದನ್ನಿಟ್ಟು ನಂತರ ಗಟ್ಟಿ ಹಿಂಡಿ ತೆಗೆದು ಅದನ್ನು ಚೆನ್ನಾಗಿ ಹಿಸುಕಿಡಬೇಕು. ಇದನ್ನೇ ನಾನೀಗ ಹಿಸುಕಿ ಇಟ್ಟಿದ್ದೇನೆ. ಮಿಕ್ಸಿಗೆ ಹಾಕಿ ನಯ ಮಾಡಬಾರ್ದು, ಸ್ವಲ್ಪ ರವೆ ರವೆಯಾಗಿ ಇರಬೇಕು. ಅದರ ನಂತರ ಇದಕ್ಕೆ ಹಾಲಿನ ಪುಡಿ, 2 ಚಮಚ ಹಾಲಿನ ಪುಡಿಯನ್ನು ಹಾಕಬೇಕು. ನಂತರ ಕಂಡೆನ್ಸ್ ಮಿಲ್ಕನ್ನು 250 ml ಹಾಕ್ಬೋದು. ಸ್ವಲ್ಪ ಕಮ್ಮಿ ಸಿಹಿ ಬೇಕಾದರೆ 200 ml ಹಾಕ್ಬೋದು. ಜಾಸ್ತಿ ಸಿಹಿ ಬೇಕಾದರೆ 250 ml ಹಾಕಿ. ಈಗ ಚೆನ್ನಾಗಿ ಇದನ್ನು ಕೈಯಿಂದಲೇ ಬೆರೆಸಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೀಗ. ಇದು ಬೇಗ ಆಗ್ತದೆ. ಎಷ್ಟು ಬೇಗ ಅಂದರೆ ಒಂದು 10 ನಿಮಿಷ ಸಹ ಬೇಡ. ಮತ್ತು ಇದಕ್ಕೆ ಮೇಲೆ ಹಾಕುವ ಸಿಲ್ವರ್ ಫಾಯಿಲ್ ಅಂತ, ಅದು ನಿಮಗೆ ಇಲ್ಲಿ ಡ್ರೈ ಫ್ರೂಟ್ ಅಂಗಡಿಯಲ್ಲಿ ಅಥವಾ ಬೇಕರಿ ಐಟಮ್ಸ್ ಎಲ್ಲ ಮಾಡುವ ಶಾಪ್ಗಳಲ್ಲಿ ಸಿಗ್ತದೆ. ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ ಸಿಹಿ ಅಂದರೆ. ಇದು ನಾವು ಮನೆಯಲ್ಲಿ ಮಾಡಿದರೆ ಮನೆಯಲ್ಲಿ ಮಾಡಿದಂತ ಗೊತ್ತಾಗೋದಿಲ್ಲ, ಆ ಥರ ಲುಕ್ ಬರ್ತದೆ ಇದಕ್ಕೆ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ರವೆ 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 ಇರಬೇಕು. ಗಟ್ಟಿಯಾಗಿದ್ದರೆ ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಮೆದು ಮಾಡಬೇಕು. ನೋಡಿ ಈಗ ಆಯ್ತು. ಎಷ್ಟು ಬೇಗ ಆಗ್ತದೆ ಅಂದರೆ ತಿನ್ನಲು ಅಷ್ಟೇ ರುಚಿಯಾಗಿರ್ತದೆ. ಈಗ ಮಿಕ್ಸ್ ಮಾಡಿ ಆಯಿತು. ಇದನ್ನೀಗ ನಾವು ದೊಡ್ಡ ಉರಿಯ ಮೇಲೆ ಇಡಬೇಕೀಗ. ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷದವರೆಗೆ ಸ್ವಲ್ಪ ದೊಡ್ಡ ಉರಿಯ ಮೇಲೆ ಇಟ್ಟು ಇದನ್ನು ಕೈ ಬಿಡದೆ ಕಲುಕ್ತಾ ಇರಬೇಕು. ಕೈ ಬಿಟ್ಟರೆ ಇದು ಹಾಲಿನ ಐಟಮ್ ಅಲ್ಲ, ಅಡಿತಾಗ್ತದೆ. ಆದ್ದರಿಂದ ದಪ್ಪ ತಳದ ಪಾತ್ರೆಯನ್ನು ತಗೊಳ್ಳಿ. ಹೀಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸರಿ, ನಾವೀಗ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಡ್ತದೆ. ಎಣ್ಣೆ ಬಿಡುವಷ್ಟರೊಳಗೆ ಇದು ಆಗಿ ಹೋಗ್ತದೆ. ನೋಡಿ, ಹೀಗೆ ಕದಡ್ತಾ ಇರಬೇಕು. ಈಗ ನೋಡಿ, ಮುದ್ದೆ ಆಗ್ಲಿಕ್ಕೆ ಆಯ್ತಿದ್ದು. ಈಗ ಹಾಲಿನ ಐಟಮ್ ಅಂದರೆ ಎಲ್ಲ ಮಕ್ಕಳಿಗೂ ತುಂಬ ಇಷ್ಟ. ಹೆಚ್ಚಾಗಿ ಹಾಲು ಕುಡಿಯೋದವರು, ಕೆಲವು ಜನ ಹಾಲು ಕುಡಿಯೋದಿಲ್ಲ, ಅವರು ಸಹ ಇಂಥ ಐಟಮನ್ನು ಲೈಕ್ ಮಾಡ್ತಾರೆ. ನಿಮಗೆ ದನ ಎಲ್ಲ ಕಡೆ ಹೋಗಿ, ಈಗ ಕಷ್ಟ ದನಕ್ಕೆ ಸಹ, ಆದರೆ ಊರ ದನಗಳೆಲ್ಲ ಹುಲ್ಲು ಮೆಂದು ಎಲ್ಲ ಔಷಧಿ ಗಿಡಗಳನ್ನೆಲ್ಲ ತಿಂತವೆ. ಅವುಗಳ ಹಾಲು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೂ ದೊಡ್ಡವರಿಗೆ, ಚಿಕ್ಕದಿಂದ ದೊಡ್ಡವರಿಗೆ ಸಹ ತುಂಬ ಒಳ್ಳೆಯದು. ಚಿಕ್ಕ ಹುಟ್ಟಿದ ಮಗುವಿಗೆ ಸಹ ಈಗ ಡಾಕ್ಟ್ರು ಕೊಡಬಾರ್ದು ಹೇಳ್ತಾರೆ, ಆದರೆ ನಾವು ಚಿಕ್ಕದಿರುವಾಗ ನಮ್ಮ ಮಕ್ಕಳಿಗೆ ಸಹ ಹುಟ್ಟಿದಾಗ ಹಾಲಿನ ಪ್ರಾಬ್ಲಮ್ ಆದಾಗ ನಾವು ಮಕ್ಕಳಿಗೆ ದನದ ಹಾಲನ್ನು ಕೊಟ್ಟಿದ್ದೇವೆ. ಆದ್ದರಿಂದ ದನದ ಹಾಲು ಅಷ್ಟು ಉತ್ತಮ. ನೋಡಿ, ಈಗ
ಎಷ್ಟು ಬೇಗ ಆಗ್ತದೆ ನೋಡಿ. ಸರಿ ಒಂದು 10 ನಿಮಿಷ ಸಹ ಬೇಡ ಈ ತಿಂಡಿ ಮಾಡೋದು. ಆದರೆ ನೀವು ಬೇಕರಿಗೆ ಹೋಗಿ ತಗೊಂಡ್ರೆ ಇದರ ಕ್ರಯ ಎಷ್ಟಂತ ನೀವೇ ಆಲೋಚಿಸಿ. ಎಷ್ಟು ಬೇಗ ಆಗ್ತದೆ ನೋಡಿ. ಕಂಡೆನ್ಸ್ ಮಿಲ್ಕ್ ಹಾಕಬೇಕಿದಕ್ಕೆ. ಕಂಡೆನ್ಸ್ ಮಿಲ್ಕ್ನಲ್ಲಿ ಅದು ಸ್ವಲ್ಪ ಸಕ್ಕರೆ ಅಂಶ ಇರ್ತದೆ. ಎಲ್ಲ ಹಾಲಿನ ಪುಡಿ, ಪನ್ನೀರ್ ಸಹ ಹಾಲಿಂದೇ. ಕಂಡೆನ್ಸ್ ಮಿಲ್ಕ್ ಅಂತ ಹೇಳುವಾಗ ಬೇರೆ ಏನಿಲ್ಲ ಇದಕ್ಕೆ. ನೀರು ಹಾಕ್ಲಿಕ್ಕೆ ಆಗಲಿ ಎಂಥದಿಲ್ಲ ನೋಡಿ. ಚೆನ್ನಾಗಿ ಮುದ್ದೆ ಕಟ್ಟಿ ಈಗ ಎಣ್ಣೆ ಬಿಡ್ತದೆ. ಪಸೆ ಬಿಟ್ಟ ತಕ್ಷಣ ಆಯ್ತಂತ. ಇದು ಮಾಡಲಿಕ್ಕೆ ಅಷ್ಟು ಹೊತ್ತಿಲ್ಲ, ಆದರೆ ತಣಿಲಿಕ್ಕೆ ಹೊತ್ತು ಹೋಗ್ತದೆ. ಮಾಡುವಷ್ಟು ಏನು ಹೇಳಿ, ಮಾಡಲಿಕ್ಕೆ ಅಷ್ಟು ಸಮಯ ತಾಗುವುದಿಲ್ಲ, ತಣಿಲಿಕ್ಕೆ ಹೊತ್ತಾಗ್ತದೆ. ಅಷ್ಟು ಬೇಗ ಆಗ್ತದೆ ನೋಡಿ. ಚೆನ್ನಾಗಿ ಮುದ್ದೆ ಆಯ್ತು. ಈಗ ಮುದ್ದೆ ಆದ ತಕ್ಷಣ ಇದು ಆಯ್ತಂತ ಲೆಕ್ಕ. ಒಳ್ಳೆ ಪರಿಮಳ ಬರ್ತದೆ ಇದಕ್ಕೆ. ಇದರ ಮೇಲೆ ಈಗ ಏಲಕ್ಕಿ ಪುಡಿಯನ್ನು ಹಾಕಬೇಕು ನಾವೀಗ. ಪ್ಲೇಟಿಗೆ ಹಾಕಿದ ನಂತರ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಬೇಕು. ಸ್ವಲ್ಪ ತುಪ್ಪವನ್ನು ಹಾಕಿದರೆ ಒಳ್ಳೆಯದು, ಎಣ್ಣೆ ಹಾಕೋದಕ್ಕಿಂತ. ಇದು ಹಾಲಿನ ಐಟಮ್ ಆದ್ದರಿಂದ ಇದಕ್ಕೆ ತುಪ್ಪವನ್ನು ಹಾಕಬೇಕು ಸ್ವಲ್ಪ. ತಯಾರಾಯ್ತು. ಈಗ ಇದನ್ನೀಗ ಒಂದು ಪ್ಲೇಟಿಗೆ ಹಾಕಿ ಸಮತಟ್ಟು ಮಾಡಬೇಕು. ಇಲ್ಲಿ ನಾನೀಗ ಇದಕ್ಕೆ ತುಪ್ಪ ಪಸೆಯನ್ನು ತಾಗಿಸಿ ಇಟ್ಟಿದ್ದೇನೆ. ಈ ಪಾತ್ರೆಗೆ ಹಾಕ್ತೇನೆ ಈಗ. ಎಷ್ಟು ಬೇಗ ಆಯ್ತು ನೋಡಿ. ಚಿಕ್ಕ ಮಕ್ಕಳಿಗೆ ಹಾಲಿನ ಐಟಮ್ ಎಲ್ಲ ತುಂಬ ಒಳ್ಳೆಯದು. ಕ್ಯಾಲ್ಸಿಯಂ ಇದೆ, ವಿಟಮಿನ್ಸ್ ಎಲ್ಲ ಇರ್ತದೆ ಅದರಲ್ಲಿ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಒಂದೇ ಲೆಕ್ಕ ಮಾಡಿಕೊಂಡು ಹೀಗೆ ಒಂದೇ ಲೆಕ್ಕ ಸಮತಟ್ಟಾಗಿ ಮಾಡಬೇಕು. ಒಂದೆರಡು ದಿನ ಫ್ರಿಜ್ಜಿನಲ್ಲಿ ಇಟ್ಟರೆ ಸಹ, 2 ದಿನ ಹೊರಗಿಟ್ರೆ ಏನಾಗೋದಿಲ್ಲ. ಮತ್ತೆ ಉಳಿದರೆ ಫ್ರಿಜ್ಜಿನಲ್ಲಿ ಇಡ್ಬೋದು. ಸ್ವಲ್ಪ ಸ್ವಲ್ಪ ಮಾಡಿದರೆ ಫ್ರಿಜ್ಜಿನಲ್ಲಿ ಇಡಬೇಕಾಗಿಲ್ಲ. ಮಕ್ಕಳಿದ್ರೆ ಮನೆಯಲ್ಲಿ ಎಷ್ಟು ತಿಂಡಿ ಇದ್ರೂ ಖಾಲಿ ಆಗ್ತದೆ. ಇಂಥ ತಿಂಡಿಗಳಂದರೆ ಮಕ್ಕಳಿಗಂತೂ ತುಂಬ ಇಷ್ಟ ನೋಡಿ. ಈಗ ಸಮತಟ್ಟಾಯ್ತಲ್ಲ. ಇದು ಮಿಕ್ಸಿಯಲ್ಲಿ ಹಾಕಿ ನಯ ಮಾಡಿದರೆ ಅದಷ್ಟು ಒಳ್ಳೇದಾಗೋದಿಲ್ಲ. ರವೆಯಾಗಿ ಇರಬೇಕಿದು. ಈಗ ಏಲಕ್ಕಿ ಪುಡಿಯನ್ನು ಚೆನ್ನಾಗಿದ್ರ ಮೇಲೆಲ್ಲ ಒಂದು ಹೀಗೆ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕಬೇಕಾಗ್ತದೆ. ಸ್ವಲ್ಪ ಸಕ್ಕರೆಯನ್ನು ಹಾಕಿದರೆ ಏಲಕ್ಕಿ ಜೊತೆ ಒಳ್ಳೆ ನಯ ಆಗ್ತದೆ ಏಲಕ್ಕಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿದ್ದೇನೆ ನಾನು. ಇದರ ಮೇಲೆ ಈಗ ಅದರ ಚಂದ ಬರಬೇಕಾದ್ರೆ ಸಿಲ್ವರ್ ಫಾಯಿಲನ್ನು ಹಾಕಬೇಕು. ಸಿಲ್ವರ್ ಲೀವ್ಸ್ ಅಂತ ಹೇಳ್ತೇವೆ ನೋಡಿ. ಹೀಗೆ ಮೆಲ್ಲನೆ ತೆಗಿಬೇಕು. ಇದಕ್ಕೆ ಕೈಯಿಂದ ಮುಟ್ಟಿದರೆ ಕೈಗೆ ತಾಗಿ ಬರ್ತದೆ ಅದು. ಕಲಾಕಂದ್ ರೆಡಿ ಆಯಿತು. ಇನ್ನೀಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ಇದು ತಣಿಯುವಷ್ಟರಲ್ಲಿ ನಮಗೆ ಇನ್ನೊಂದು ಬಗೆಯ ಪಲ್ಯವನ್ನು ಮಾಡಿ ತೋರಿಸ್ತೇನೆ. ಮಲಾಯ್ ಮಶ್ರೂಮ್ ಅಂತ ಹೇಳಿ ಇನ್ನೊಂದು ಥರದ ಪಲ್ಯ ಹೇಳ್ತೇನೆ. ಇದು ತಣಿಯುವಷ್ಟರಲ್ಲಿ ಹೇಗೆ ಇನ್ನೊಂದು ಪಲ್ಯ ಸುಲಭದಲ್ಲಿ ಬೇಗ ಆಗುವಂತೆ ಹೇಳಿಕೊಡ್ತೇನೆ. ಪನ್ನೀರನ್ನು ಚೆನ್ನಾಗಿ ಹಿಸುಕಿ ಪುಡಿ ಮಾಡಿ ಇದಕ್ಕೆ ಹಾಲಿನ ಪುಡಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಈ ಮಿಶ್ರಣವನ್ನು ಒಂದು ಗುಂಡಿ ಪಾತ್ರೆಗೆ ಹಾಕಿ ಒಲೆ ಮೇಲಿಟ್ಟು ಕಾಯಿಸಿ. ಕುದಿ ಬಂದ ಮೇಲೆ 10 ನಿಮಿಷ ಕೈ ಬಿಡದೆ ಕಲಕುತ್ತಾ ಇರಿ. ಮಿಶ್ರಣವು ದಪ್ಪಗಾದ ಮೇಲೆ ಒಲೆಯಿಂದ ಕೆಳಗಿಳಿಸಿ.
ಒಂದು ಪ್ಲೇಟಿಗೆ ಪಸೆ ಹಚ್ಚಿರಿ. ತಯಾರಾದ ಮಿಶ್ರಣವನ್ನು ಪ್ಲೇಟಿನ ಮೇಲೆ ಹರಡಿಸಿರಿ. ಅದರ ಮೇಲೆ ಏಲಕ್ಕಿ ಪುಡಿಯನ್ನು ಸಿಂಪಡಿಸಿ. ಕೊನೆಗೆ ಸಿಲ್ವರ್ ಫಾಯಿಲ್ ಪೇಪರನ್ನು ತಿಂಡಿಯ ಮೇಲೆ ಹರಡಿಸಿ ಚೆನ್ನಾಗಿ ತಣಿದ ಮೇಲೆ ಚೌಕಾಕಾರದಲ್ಲಿ ತುಂಡರಿಸಿ. ವೀಕ್ಷಕರೇ, ಈಗ ಕಲಾಕಂದ್ ಮಾಡುವುದನ್ನು ನೀವು ನೋಡಿದ್ದೀರಿ. ಅದು ತಣಿಯಲು ಇಟ್ಟಿದ್ದೇವೆ. ಈಗ ನಿಮಗೊಂದು ಮಲಾಯ್ ಮಶ್ರೂಮ್ ಅಂತ ಒಂದು ಮಶ್ರೂಮಿನ ಪಲ್ಯವನ್ನು ಹೇಳ್ತೇನೆ. ಬೇಕಾದ ಸಾಮಗ್ರಿಗಳನ್ನು ಬರೆದುಕೊಳ್ಳಿ. 3 ಬೆಳ್ಳುಳ್ಳಿ ಬೀಜ, 2 ಇಂಚ್ ಉದ್ದ ಹಸಿ ಶುಂಠಿ ತುಂಡು, 2 ಹದ ಗಾತ್ರದ ನೀರುಳ್ಳಿ, 200 ಗ್ರಾಂ ಮಶ್ರೂಮ್, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ, 1 ಕಪ್ ಕ್ರೀಮ್, 2 ದೊಡ್ಡ ಚಮಚ ಎಣ್ಣೆ, ರುಚಿಗೆ ಉಪ್ಪು, 1/4 ಚಮಚ ಅರಿಶಿನ ಪುಡಿ, 1 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಮೆಣಸಿನಕಾಯಿ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ. ಈಗ ಮೊದಲು ನಾವು ಮಶ್ರೂಮನ್ನು ತೊಳೆದು ಚೆನ್ನಾಗಿ ಸ್ವಲ್ಪ ಹದ ಗಾತ್ರದ ಹೋಳುಗಳನ್ನು ಮಾಡಿಕೊಳ್ಬೇಕು. ಈಗ ನೀರುಳ್ಳಿಯನ್ನು ಸ್ವಲ್ಪ ಕತ್ತರಿಸಿಟ್ಟಿದ್ದೇನೆ. ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು. ನೀರು ಹಾಕಬೇಕಾಗಿಲ್ಲ. ಈಗ ನೀರುಳ್ಳಿಯನ್ನು ಪೇಸ್ಟ್ ಮಾಡಿ ಆಯಿತು. ನಾವೀಗ ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಇದರಲ್ಲಿ 2 ದೊಡ್ಡ ಚಮಚ ರಿಫೈನ್ಡ್ ಆಯಿಲನ್ನು ಹಾಕಬೇಕು. 2 ದೊಡ್ಡ ಚಮಚ ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ಕೂಡಲೇ ಇದರಲ್ಲಿ ಈಗ ನಾವು ರುಬ್ಬಿದ ನೀರುಳ್ಳಿ ಪೇಸ್ಟನ್ನು ಹಾಕಬೇಕು. ಎರಡು ನಿಮಿಷ ಇದನ್ನು ಸ್ವಲ್ಪ ಕೆದಕಬೇಕು. ಸ್ವಲ್ಪ ಕೆದಕಿದ ನಂತರ ಇದಕ್ಕೆ ಬೆಳ್ಳುಳ್ಳಿ ಬೀಜವನ್ನು, ಕತ್ತರಿಸಿದ ಬೆಳ್ಳುಳ್ಳಿ ಬೀಜ ಹಾಕಬೇಕು. ಹೆಚ್ಚು ಹೊತ್ತು ಕೆಂಪಗಾಗಬೇಕಾಗಿಲ್ಲ. ಮಶ್ರೂಮ್ ಅಂತ ಹೇಳಿದರೆ ಮಕ್ಕಳು ಬಾಯಲ್ಲಿ ನೀರು ಬರ್ತದೆ. ಮಕ್ಕಳಿಗೆ ಬಿಡಿ, ದೊಡ್ಡವರಿಗೂ ಸಹ ಮಶ್ರೂಮ್ ಅಂತ ಹೇಳಿದರೆ ತುಂಬ ಇಷ್ಟ. ಈಗ ಮಳೆ ಬರುವಾಗ, ಮಳೆಗಾಲ ಪ್ರಾರಂಭವಾಗುವಾಗ ನಮ್ಮ ಭೂಮಿಯಲ್ಲಿ ಒಂದು ಮಶ್ರೂಮ್ ಬರ್ತದೆ, ಅಣಬೆ ಅಂತ. ಅದಕ್ಕೆ ನೀವು ಈ ಸಲ ಬೆಲೆ ಕೇಳಿದರೆ ತಿನ್ನೋ ಹಾಗೆ ಇಲ್ಲ. ಕೆಜಿಗೆ 500 ರೂಪಾಯಿ. ನಂತರ ಅದು ಸಿಕ್ಕಿದ ನಂತರ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಬಿಡಿಸಿ ಅದರ ಸಿಪ್ಪೆ ತೆಗೆದು ಅಂತ ಹೇಳುವಾಗ ಅಷ್ಟು ಕೆಲಸ ಅದರಲ್ಲಿ. ಇದು ಬಟನ್ ಮಶ್ರೂಮ್ 365 ದಿನ ಸಹ ಮಾರ್ಕೆಟ್ನಲ್ಲಿ ಸಿಗ್ತದೆ. ರುಚಿ ಒಳ್ಳೆಯದಾಗ್ತದೆ. ಪೋಷಕಾಂಶ ಎಲ್ಲ ಇದೆ ಅದರಲ್ಲಿ, ಪ್ರೋಟೀನ್ಸ್ ಎಲ್ಲ ಇದೆ. ಮಕ್ಕಳಿಗೆಲ್ಲ ತುಂಬ ತುಂಬ ಒಳ್ಳೆಯದು. ಮಕ್ಕಳಿಗೆ ಒಳ್ಳೇದು ಮಾತ್ರ ಅಲ್ಲ, ಮಕ್ಕಳು ಯಾವ ಬಾಯಿಗೆ ಯಾವುದು ರುಚಿ ಆಗ್ತದೆ ನೋಡಿ ಅದನ್ನು ತಿಂತಾರೆ. ಇದರಿಂದ ಮಶ್ರೂಮ್ ಸೂಪು, ನಂತರ ಮಂಚೂರಿ, ಫ್ರೈಡ್ ರೈಸ್, ಮಶ್ರೂಮ್ ಸ್ಟಫ್ಡ್ ಅಂತ ಮಾಡ್ತಾರೆ. ಇದರಲ್ಲಿ ಹಿಂದಿನ ಎಪಿಸೋಡ್ನಲ್ಲಿ ಹೇಳಿಕೊಟ್ಟಿದ್ದೇನೆ ನಾನು. ಈಗ ನೋಡಿ, ಇದಕ್ಕೆ ಬೆಳ್ಳುಳ್ಳಿಯನ್ನು ಈಗ ಹಾಕಬೇಕು. ಒಟ್ಟಿಗೆ ಹಾಕೋದಲ್ಲ, ಈಗ ಹಾಕಬೇಕು. ಸ್ವಲ್ಪ ಕುದಿ ಬಂದ ನಂತರ ಬೆಳ್ಳುಳ್ಳಿ. ಈಗ ನಾನು ಇದರಲ್ಲಿ ಎಲ್ಲ ಪುಡಿಗಳನ್ನು ಮಾಡಿದ್ದೇನೆ. ಪುಡಿ ಅಂದರೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಪುಡಿ ಇಟ್ಟಿದ್ದೇನೆ. ಈಗ ನಾವೇನು ಮಾಡಬೇಕಂದ್ರೆ ಎಲ್ಲ ಪುಡಿಗಳನ್ನು ಒಟ್ಟಿಗೆ ಒಂದರಲ್ಲೇ ಮಾಡಬೇಕು. ಒಂದರಲ್ಲಿ ಹಾಕಬೇಕು ಎಲ್ಲ ಪುಡಿಗಳನ್ನು. ಶುಂಠಿ ಸಹ ಹಾಕಬೇಕು. ಬೇಗ ಆಗ್ತದೆ ಈ ಪಲ್ಯ.
ಬೆಳ್ಳುಳ್ಳಿ ಆಯಿತು, ಶುಂಠಿ ಆಯಿತು. ಪುರಿಯನ್ನು ಸ್ವಲ್ಪ ಸಣ್ಣದು ಮಾಡಿ ಈಗ ಈ ಎಲ್ಲ ಪುಡಿಗಳನ್ನು ಹಾಕಬೇಕೀಗ. ಒಟ್ಟಿಗೆ ಹಾಕೋದು, ಕಾಯ್ಲಿಕ್ಕಿಲ್ಲ ಅದರ ನಂತರ ಇದು ಇದರ ನಂತರ ಅದು ಅಂತ ಹೇಳಿ. ಅರಿಶಿನ ಪುಡಿ, ಜೀರಿಗೆ, ಕೊತ್ತಂಬರಿ ಪುಡಿ, ಅರಿಶಿನ, ಮೆಣಸಿನ ಪುಡಿ ಎಲ್ಲ ಹಾಕಿ ಆಯಿತು. ಇದರಲ್ಲಿ ನಾವು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ. ಗ್ರೇವಿಗೆ ನೋಡಿ ನೀರುಳ್ಳಿ, ನಂತರ ಹಾಲಿನ ಕ್ರೀಮ್ ಇದೆ ಇದರಲ್ಲಿ. ಕ್ರೀಮ್ ಸಹ ಮಕ್ಕಳಿಗೆ ತುಂಬ ಒಳ್ಳೆಯದು. ಪುರಿಯನ್ನು ಸ್ವಲ್ಪ ಸಣ್ಣ ಮಾಡಬೇಕು. ಈಗ ನಾವು ಇದಕ್ಕೆ ಮಶ್ರೂಮನ್ನು ಹಾಕಬೇಕೀಗ. ನೋಡಿ ಇದು ಡ್ರೈ ಆಯಿತು. ಈಗ ಹೇಗೆ ಇದರಲ್ಲಿ ಮಶ್ರೂಮ್ ನೀರು ಬಿಡ್ತದೆ ನೋಡಿ. ಸಣ್ಣ ಉರಿಯಲ್ಲಿ ಉಪ್ಪು ಸಹ ಹಾಕಬೇಕೀಗ. ಮಶ್ರೂಮಿಗೆ ಉಪ್ಪು ಸಿಕ್ಕಿದ ಕೂಡಲೇ ಅದು ನೀರು ಬಿಡ್ತದೆ. ಈಗ ಸ್ವಲ್ಪ ಉಪ್ಪು ಬೇಕಾದರೆ ರುಚಿ ನೋಡಿ ಹಾಕುವ. ನಮ್ಮ ಅಡುಗೆ ಮನೆಯಲ್ಲಿ ಒಂದು ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ಇವುಗಳಿದ್ದರೆ ಜಟಾಪಟ್ ಯಾವ ಅಡಿಗೆನಾದರೂ ಸಹ. ಮನೆಗೀಗ ಅನಿರೀಕ್ಷಿತವಾಗಿ ನೆಂಟರು ಬಂದರು, ಆಗ ಈ ಅಗತ್ಯದ ಪುಡಿಗಳು ಮನೆಯಲ್ಲಿದ್ದರೆ ಯಾವ ಅಡಿಗೆಯನ್ನು ಬೇಕಾದರೂ ನಾವು ಮಾಡಲಿಕ್ಕಾಗ್ತದೆ. ಪುಡಿಗಳನ್ನು ಯಾವಾಗಲೂ ಮನೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಹೆಚ್ಚಿಗೆ ನೀರು ಹಾಕಬೇಕಾಗಿಲ್ಲ. ಈಗ ಮಶ್ರೂಮ್ ಅದರಲ್ಲಿದ್ದ ನೀರನ್ನು ಬಿಡ್ತದೆ. ಹೆಚ್ಚು ತೆಳು ಸಾಲ ದಪ್ಪ ಸಾಲ ಈ ಪಲ್ಯ. ಸ್ವಲ್ಪ ಅದೇ ಇದರಲ್ಲಿ ಬೇಯ್ತದೆ ಅದು. ಬೇಕಾದರೆ ಅಷ್ಟು ಸ್ವಲ್ಪ ನೀರು ಹಾಕ್ಬೋದು ಅಷ್ಟೇ. ನೋಡಿ ಈಗ ಸ್ವಲ್ಪ ಬೆಂದಿದೆ. ಮಶ್ರೂಮ್ ಹೆಚ್ಚು ದಿನ ಉಳಿಯುವುದಿಲ್ಲ. ನೀವು ಮಾರ್ಕೆಟ್ನಲ್ಲಿ ತೆಗೆದುಕೊಳ್ಳುವಾಗ ಸಹ ಸ್ವಲ್ಪ ಅಂಟಾಗಿದ್ದದ್ದು ಅಥವಾ ಕಪ್ಪು ಇದ್ದದನ್ನು ತೆಗೆದುಕೊಳ್ಬೇಡಿ. ಸ್ವಲ್ಪ ಬೆಳ್ಳಗಿದ್ದದನ್ನೇ ತಗೊಳ್ಳಿ. ಬೆಳ್ಳಗಿದ್ರೆ ಪಲ್ಯ ಸಹ ರುಚಿ ಆಗ್ತದೆ. ಇಲ್ಲದಿದ್ದರೆ ಸ್ವಲ್ಪ ಅದರ ಅಡ್ಡಿ ವಾಸನೆ ಬರ್ತದೆ. ಈಗ ಉಪ್ಪು ಹಾಕಿ ಆಗಿದೆ. ಈಗ ನೋಡಿ ಮಸಾಲೆ ಹಾಕಿ ಆಯಿತು ಇದು. ಈಗ ನಾವು ಕ್ರೀಮ್ ಹಾಕಬೇಕು. ಸ್ವಲ್ಪ ಬೇಯಲಿ, ಸ್ವಲ್ಪ ನೀರು ಹಾಕುವ. ಮಶ್ರೂಮ್ ಬೇಗ ಬೇಯ್ತದೆ, ಹೆಚ್ಚು ಹೋಗುದಿಲ್ಲ ಮಶ್ರೂಮ್ ಬೇಯಲಿಕ್ಕೆ. ಮತ್ತೆ ಅದು ಹೆಚ್ಚು ಬೆಂದು ಮೆದು ಆಗುವುದು ಸಹ ಇಲ್ಲ. ಈಗ ಇದಕ್ಕೆ ನಾವು ಕ್ರೀಮ್ ಹಾಕಬೇಕು. ಕ್ರೀಮ್ ಮಕ್ಕಳಿಗೆಲ್ಲ ತುಂಬ ಇಷ್ಟ. ಕ್ರೀಮ್ ಹಾಕಿದ ಪಲ್ಯ. ಈಗ ನಮಗೆ ಮೊದಲು ಸ್ವಲ್ಪ ಖಾರ ಕಾಣ್ತದೆ ನೋಡುವಾಗ, ಅದರ ಪರಿಮಳ ಬರುವಾಗ ಸಹ ಸ್ವಲ್ಪ ಕೆಮ್ಮು ಬರ್ತದೆ. ಈಗ ನೋಡಿ ಕ್ರೀಮ್ ಹಾಕಿದ್ರಿಂದ ಇದಕ್ಕೆ ಸ್ವೀಟ್ನೆಸ್ ಬರ್ತದೆ. ಪಲ್ಯದ ಬಣ್ಣವೇ ಚೇಂಜ್ ಆಯ್ತು ನೋಡಿ. ನಿಮಗೆ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೆಲ್ಲ ಇಂಥ ಪಲ್ಯ ಸಿಗ್ತದೆ. ಇದು ಚಪಾತಿ, ಪೂರಿ, ಪುಲಾವ್ ಇದರೊಟ್ಟಿಗೆಲ್ಲ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಆಯಿತು. ಇನ್ನು ರುಚಿ ನೋಡೋದು ಮಾತ್ರ. ಸ್ವಲ್ಪ ತಣಿಲಿ. ಈ ದಿನ ರುಚಿ ನೋಡಲು ಯಾರು ಬರ್ತಾರಂತ ನೋಡುವ.
ಅಣಬೆಯನ್ನು ಹೋಳು ಮಾಡಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣಗೆ ಹೆಚ್ಚಿ, ನೀರುಳ್ಳಿಯನ್ನು ಕತ್ತರಿಸಿ ಮಿಕ್ಸರಿಗೆ ಹಾಕಿ ನಯವಾಗಿ ಪೇಸ್ಟ್ ತಯಾರಿಸಿ, ಎಲ್ಲ ಪುಡಿಗಳನ್ನು ಒಟ್ಟಿಗೆ ಬೆರೆಸಿ ಇಡಿ. ಬಾಣಲೆಗೆ ಎಣ್ಣೆ ಹೊಯ್ದು ಒಲೆಯ ಮೇಲಿಟ್ಟು ಬಿಸಿಯಾದೊಡನೆ ನೀರುಳ್ಳಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ಹುರಿಯಿರಿ. ನಂತರ ಶುಂಠಿಯನ್ನು ಸೇರಿಸಿ ಸ್ವಲ್ಪ ಹುರಿದು ಎಲ್ಲ ಪುಡಿಗಳನ್ನು ಸೇರಿಸಿ ಚೆನ್ನಾಗಿ ಹುರಿದು ಅಣಬೆ ಮತ್ತು ಉಪ್ಪು ಸೇರಿಸಿ. ಅಣಬೆ ಅರೆ ಬೆಂದ ಮೇಲೆ 1 ಕಪ್ ಕ್ರೀಮ್ ಹಾಕಿ ಸ್ವಲ್ಪ ಹುರಿಯಿರಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಅಂದಗೊಳಿಸಿ ಬಾಣಲೆ ಕೆಳಗಿಳಿಸಿ ಬಿಸಿ ರೊಟ್ಟಿಯೊಟ್ಟಿಗೆ ಸವಿಯಿರಿ. ಈ ದಿನ ನಮ್ಮ ಜೊತೆ ಮಾಡಿದ ತಿಂಡಿಯ ರುಚಿಯನ್ನು ನೋಡಲು ಕೂಗೋ ಅವರು ಬಂದಿದ್ದಾರೆ. ನಮಸ್ಕಾರ ಸರ್, ಸ್ವಾಗತ. ಈ ದಿನ ನಾನು ಕಲಾಕಂದ್ ಅಂತ ಒಂದು ಮಿಠಾಯಿ ಮಾಡಿದ್ದೇನೆ. ಮನೆಯಲ್ಲೇ ಮಾಡುವಂಥದ್ದು, ನೋಡುವಾಗ ಬೇಕರಿ ಐಟಮ್ನ ಹಾಗೆ ಉಂಟು. ರುಚಿ ನೋಡಿ ಸರ್, ಬೇಗ ಆಗ್ತದೆ ಇದು, ಮನೆಯಲ್ಲಿ ಯಾರು ಸಹ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಕೊಬ್ಬರಿ ಮಿಠಾಯಿ ಆಗುವ ಆ ಟೇಸ್ಟ್ ಕೂಡ ಉಂಟು ಇದರಲ್ಲಿ ಅಲ್ವಾ? ಕೊಬ್ಬರಿ ಇಲ್ಲ ಸರ್ ಅದರಲ್ಲಿ, ಈಗ ಕೊಬ್ಬರಿ ಹಾಕಿಲ್ಲ. ಇಲ್ಲ. ನೀವು ಹೇಳಿದ್ರೆ ಸಕ್ಕರೆ ಬೆಲ್ಲ ಕೂಡ ಹಾಕಿಲ್ಲ. ಹೌದು. ಆದ್ರೂ ನನ್ನಂತ ಡಯಾಬಿಟಿಸ್ ಪೇಷಂಟ್ ಇದನ್ನು ಎಷ್ಟು ಧೈರ್ಯವಾಗಿ ತಿನ್ಬಹುದು ಅಂತ ಅನಿಸ್ತಾ ನನಗೆ. ಸ್ವಲ್ಪ ತಿನ್ಬಹುದು, ಜಾಸ್ತಿ ಅಂದರೆ ಸ್ವಲ್ಪ ಸಕ್ಕರೆ ಉಂಟು, ಕಂಡೆನ್ಸ್ ಮಿಲ್ಕ್, ನಂತರ ಸ್ವಲ್ಪ ಹಾಲಿನ ಪುಡಿ ಮತ್ತೆ ಪನ್ನೀರ್ ಅಷ್ಟೇ. ಒಂದು ರೀತಿ ದೂಧ ಪೇಡ, ಅದೇ ಇದೊಂದು ಹಾಲಿನ ಐಟಮ್, ಕೊಬ್ಬರಿ ಮಿಠಾಯಿ, ಅದನ್ನೆಲ್ಲ ಮಿಕ್ಸ್ ಆಗಿ 2-3 ಐಟಮ್ ಇಂದ ಟೇಸ್ಟ್ ಉಂಟು ಇದರಲ್ಲಿ. ಹೌದು. ನೋಡುವಾಗ ಕೊಬ್ಬರಿ ಮಿಠಾಯಿ ಆಗಿ ಕಾಣ್ತದೆ. ಹೌದು. ಆದ್ರೆ ಇದು ಮುದುಕರು ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ಬೋದು. ತುಂಬಾ ಇಷ್ಟ. ಹೌದು ಸರ್, ದೊಡ್ಡವರಿಗೂ ಖುಷಿ ಆಗುತ್ತೆ. ಈಗ ನಾನೇ ಇದನ್ನು ಸುಮಾರು ಫಿಶ್ ತಿಂದ್ಬಿಟ್ಟೆ. ಇದು ಮಲಾಯ್ ಮಶ್ರೂಮ್ ಅಂತ. ಮಲಾಯ್ ಮಶ್ರೂಮ್, ಮಲಾಯ್ ಅಂದರೆ ಕ್ರೀಮ್ ಮಶ್ರೂಮ್. ಇದು ಸಹ ಬೇಗ ಆಗ್ತದೆ ಈ ಪಲ್ಯ ಸಹ. ಈಗ ಈ ಮಶ್ರೂಮ್ ನಮ್ಮ ತೋಟದಲ್ಲಿ ಸಿಗ್ತದೆ, ಇಲ್ಲಿ ಬೆಳಿಬೋದು. ಹೌದು. ಇದು ಆರ್ಟಿಫಿಷಿಯಲ್, ಇದು ಬೆಳೆಸುವುದು. ಹೌದೌದು, ಅದು ಮಳೆಗಾಲದಲ್ಲಿ ಸಿಗುವುದು. ಇದು 365 ದಿನ ಸಹ ಸಿಗ್ತದೆ. ಹೌದು. ಇದು ಮಕ್ಕಳಿಗೆಲ್ಲ, ಇದು ಸಹ ತುಂಬ ಇಷ್ಟ ಮಕ್ಕಳಿಗೆ. ಮಶ್ರೂಮ್ ಸೂಪ್, ನಂತರ ಮಂಚೂರಿ, ಇದು ಸ್ಟಫ್ ಅಂತ ಮಾಡ್ತೇವೆ, ಮಶ್ರೂಮ್ ಸ್ಟಫ್, ಅದೆಲ್ಲ ತುಂಬ ಮಕ್ಕಳಿಗೆ ಇಷ್ಟ. ಇದಕ್ಕೆ ಬರೀ ಪೂರಿ ಅಂತಲ್ಲ, ಯಾವ ಚಪಾತಿ ಆಗ್ತದೆ, ಪುಲಾವ್ ಜೊತೆ ಎಲ್ಲದಕ್ಕೂ ಆಗುತ್ತೆ. ಹೌದು ಸರ್, ಬಹು ಉಪಯೋಗಿ ಐಟಮ್. ಹೌದು. ಮಶ್ರೂಮ್ ಅನ್ನು ಬೇರೆ ಬೇಯಿಸ್ಬೇಕಾ, ಅಲ್ಲ ಇದು ಒಟ್ಟಿಗೆ ಇದ್ರೊಟ್ಟಿಗೆ ಹಾಕುದು ಸರ್. ಒಟ್ಟಿಗೆ ಬೇಯಿಸೋದು. ಹೌದೌದು, ಹೌದು. ಮೊದಲು ನೀರುಳ್ಳಿಯನ್ನು ಸ್ವಲ್ಪ ಬೇಯಿಸ್ಕೊಳ್ಳೋದು, ನಂತರ ಸ್ವಲ್ಪ ಶುಂಠಿ ಉಂಟು, ಬೆಳ್ಳುಳ್ಳಿ ಉಂಟು. ತಿನ್ಬೋದು. ಹೌದು ಹೌದು. ನಂತರ ಎಲ್ಲ ಪುಡಿ, ಅರಸಿನ ಪುಡಿ, ಕೊತ್ತಂಬರಿ, ಜೀರಿಗೆ ಪುಡಿ, ಹಳದಿ ಪುಡಿ ಎಲ್ಲ ಹಾಕೋದು, ಕ್ರೀಮ್ ಹಾಕೋದು, ಉಪ್ಪು, ಆಯ್ತು ಅಷ್ಟೇ. ನಂತರ ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಂಗರಿಸೋದು. ಹೌದು. ಈ ದಿನ ನಿಮ್ಮ ಮನೆಯ ಅಂಗಳದ ಔಷಧಿ ಸಸ್ಯದಲ್ಲಿ ಒಂದೆಲಗ, ಬ್ರಾಹ್ಮಿ ಅಂತ ಹೇಳ್ತಾರೆ, ನಮ್ಮ ಕೊಂಕಣಿಯಲ್ಲಿ ಎತ್ಪಾನಿ ಅಂತ ಹೇಳ್ತಾರೆ, ಇದಕ್ಕೆ ತಿಮರೆ ಎಂದು ತುಳುವಿನಲ್ಲಿ ಹೇಳ್ತಾರೆ. ಇದೊಂದು ತುಂಬ ಒಳ್ಳೆಯ ಸಸ್ಯ ಅಂತ ಹೇಳ್ಬೋದು, ಔಷಧೀಯ ಸಸ್ಯ ಇದು. ಇದು ನಮ್ಮ ಎಲ್ಲ ಮನೆ ಅಂಗಳದಲ್ಲಿ ನೆಟ್ಟರೆ ಹುಲುಸಾಗಿ ಬೆಳ್ತದೆ. ಇದರ ಚಟ್ನಿಯನ್ನು ಮಾಡಿ ನಾವು ತಿಂದರೆ ಯಾವ ರೋಗಕ್ಕೂ ಇದು ತುಂಬ ಅಷ್ಟು ಒಳ್ಳೆಯದ ಔಷಧ. ಅಜೀರ್ಣವಾಗಲಿ, ಮಲಬದ್ಧತೆ ಆಗಲಿ, ಕಫ, ನೆಗಡಿ, ಪ್ರತಿಯೊಂದಕ್ಕೆ ಇದು ಮದ್ದು. ಆದ್ದರಿಂದ ಮತ್ತು ಇದು ಬ್ರೈನ್ ಟಾನಿಕ್ ಸಹ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ದಿನಾಲು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ತಿಮರೆ ಎಲೆಯನ್ನು ಅಥವಾ ಒಂದೆಲಗ ಎಲೆಯನ್ನು ತಿನ್ನಲು ಕೊಟ್ಟರೆ ಒಳ್ಳೆಯ ಜ್ಞಾಪಕ ಶಕ್ತಿ ಬರ್ತದೆ. ಇದನ್ನು ಮಾಡಿಕೊಟ್ರೆ ಒಳ್ಳೆಯದು.